ಎರಡನೇ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ದತ್ತಾತ್ರೇಯ ಹೊಸಬಾಳೆಯವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದು RSS ನ ಅಧಿಕೃತವಾದಂತಹ ನಿಲುವು. ಅಯೋಧ್ಯೆ ದೇಣಿಗೆ ಗೋಲ್ಮಾಲ್ ಬಗ್ಗೆ RSS ಕಳವಳ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲದೆ ಇದು ಹಿಂದೂ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತೇಳಿ RSS ನ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆಯವರು ಹೇಳಿಕೆಯನ್ನ ನೀಡಿದ್ದಾರೆ. ಅಯೋಧ್ಯ ರಾಮನ ದೇಣಿಗೆ ಕದ್ದಿದ್ದು ಹಿಂದೂ ಭಾವನೆಗಳಿಗೆ ಧಕ್ಕೆಯಾಗಿದೆ ಮತ್ತು ಕೋಟಿ ಕೋಟಿ ರಾಮ ಭಕ್ತರಿಗೆ ಇದರಿಂದ ಆಘಾತ ಆಗಿದೆ. ಹಿಂದೂ ಸಮಾಜದ ಭಕ್ತಿ ಮತ್ತು ನಂಬಿಕೆಗೆ ಅತಿದೊಡ್ಡ ಪೆಟ್ಟು ಬಿದ್ದಿದೆ ಹಾಗೂ ಲೋಪದೋಷಗಳನ್ನು ಟ್ರಸ್ಟ್ನವರು ಸರಿಪಡಿಸಿಕೊಳ್ಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಹಾಗೆಯೇ ಈ ವಿಚಾರದಲ್ಲಿ ಅವರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. SIT ತನಿಖೆಯಿಂದ ಸತ್ಯ ಹೊರಬರುತ್ತೆ ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು RSS ಕೂಡ ಮಾಡಿದೆ. ಗೊಂದಲ, ಅನಿಶ್ಚಿತತೆ ಇವೆಲ್ಲದಕ್ಕೂ ಕೂಡ ಅಂತ್ಯ ಕಾಣಲೇಬೇಕು ಮತ್ತು ಈ ವಿಚಾರದಲ್ಲಿ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು. ಭಕ್ತರ ನಂಬಿಕೆ, ವಿಶ್ವಾಸ ಇವುಗಳನ್ನು ಉಳಿಸುವಂತಹ ಕೆಲಸವನ್ನ ಈ ತನಿಖೆ ಮೂಲಕ ಮಾಡಿಸಲೇಬೇಕು. ಸಮರ್ಪಕ ಹಣಕಾಸು ನಿರ್ವಹಣೆಗೂ ಕೂಡ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ದೋಷರಹಿತ ಪಾರದರ್ಶಕ ಕಾರ್ಯವ್ಯವಸ್ಥೆ ಇನ್ನು ಮುಂದೆ ಅಯೋಧ್ಯೆಯಲ್ಲಿ ಬರಬೇಕು ಅನ್ನುವಂಥ ಆಗ್ರಹವನ್ನ RSS ಕೂಡ ಮಾಡ್ತಾ ಇದೆ. ಪವಿತ್ರತೆ, ಧಾರ್ಮಿಕ ವಾತಾವರಣ ಇವುಗಳು ಅಲ್ಲಿ ನೆಲೆಸುವಂತೆ ನೋಡ್ಕೊಳ್ಬೇಕು ಹಾಗೂ ಹಿಂದೂ ಸಮಾಜ ತಾಳ್ಮೆ, ಸಂಯಮದಿಂದ ಇದನ್ನ ಕಾಯಬೇಕಾಗತ್ತೆ ಅನ್ನೋಂತ ಹೇಳಿದ್ದಾರೆ. ಅಪಪ್ರಚಾರ ಮತ್ತು ಪ್ರಚೋದನೆಗಳಿಗೆ ಒಳಗಾಗಬಾರದು ಅಂತ ಹೇಳಿ ದತ್ತಾತ್ರೇಯ ಹೊಸಬಾಳೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. Of theft in the donation boxes kept at the Sri Ramalala temple in Ayodhya has deeply hurt the sentiments and faith of entire society and Ram devotees. We are all extremely pained and angered by this event. At the earnest request of the Sri Rama Janmabhoomi Tirtha Kshetra Trust, the Uttar Pradesh government appointed a special investigative team, SIT, and initiated legal proceedings based on its recommendations. It is essential to ensure that anyone found guilty after the investigation faces severe punishment. ಅದಕ್ಕೆ RSS ಕೂಡ ಈ ವಿಚಾರದಲ್ಲಿ ಇದು ಹಿಂದೂ ಭಾವನೆಗಳಿಗೆ ಅತಿದೊಡ್ಡ ಧಕ್ಕೆಯನ್ನು ಉಂಟು ಮಾಡಿದೆ ಅನ್ನುವಂಥದ್ದನ್ನ ಅಧಿಕೃತವಾಗಿಯೂ ಕೂಡ ತನ್ನ ಸ್ಟೇಟ್ಮೆಂಟ್ ಮೂಲಕವಾಗಿ ಹೇಳಿದೆ. ಹಿಂದೂಗಳ ಭಾವನೆಯನ್ನ ಈ ಮೂಲಕವಾಗಿ ಪ್ರತಿಪಾದಿಸಿದ್ದಾರೆ. ನಮಗೆ ಇದರಿಂದಾಗಿ ನೋವಾಗಿದೆ, ಆಘಾತ ಆಗಿದೆ ಅನ್ನೋದನ್ನ ಹೇಳುವಂತಹ ಮಾತುಗಳನ್ನು ಇವತ್ತು ದತ್ತಾತ್ರೇಯ ಹೊಸಬಾಳೆ ಅವರು ಕೂಡ ಹೇಳಿದ್ದಾರೆ. ಜಾಗತಿಕ ಉತ್ತರ ಪಂಚಾಯಿತಿ